ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಪುನೀತ್ ಅಂತ. ನಾನು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ಸೊ ನಾನು 12th ಕಂಪ್ಲೀಟ್ ಆದಮೇಲೆ ಮೈಸೂರು NI ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀನಿ. ಸೊ ಅಲ್ಲಿದ್ದಾಗ ಫಸ್ಟ್ ಟೈಮ್ ನಾನು ಏರ್ಫೋರ್ಸ್ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಸೊ ಅದೆಲ್ಲ ಕ್ಲಿಯರ್ ಆಗಿ ಬೆಳಗಾವಿಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಒಬ್ಬರು ಆಫೀಸರ್ ನನಗೆ ಹೇಳ್ತಾರೆ, ನೀನು ಹೋಗ್ತಿರೋ ದಾರಿ ತಪ್ಪೈತೆ ಅಂತ ಕೇಳಿದೆ. ಮೇಡಮ್ ನಾನು ಏನಕ್ಕೆ ಅಂತ ಕೇಳ್ತೀನಿ ಅವ್ರನ್ನ. ಅವರೊಬ್ಬರು ಲೆಫ್ಟಿನೆಂಟು ಜೈಬಾ ಭಕ್ತಿಯ ಮೇಡಮ್ ಅಂತ. ಸೊ ಅವ್ರು ಹೇಳಿದರು, ಒಳ್ಳೆ ಎಜುಕೇಷನ್ ಮಾಡಿದ್ಯಾ, ನೀನು ಮಿಲಿಟರಿಲಿ ನೀನು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಒಬ್ಬ ಆಫೀಸರ್ ಆಗಿ ಬರಬೇಕು, ನೀನೊಬ್ಬ ಏರ್ಮನ್ ಆಗಿ ಬಂದರೆ ನಿನಗೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ನಾನು ಅಲ್ಲೇ ನನ್ನ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಮತ್ತೆ ನಾನು ರಿಟರ್ನ್ ಬರ್ತೀನಿ. ನಾನು ಹೋದರೆ ಆರ್ಮಿಗೆ ಹೋದರೆ ಆಫೀಸರ್ ಆಗಿ ಹೋಗಬೇಕು ಅಂತ. ಸೊ ಅದೇ ಝೀಲಲ್ಲಿ ಡಿಗ್ರಿ ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀನಿ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇಂಡಿಯನ್ ನೇವಿದು ಅಸಿಸ್ಟೆಂಟ್ ಕಮಾಂಡೆಂಟ್ ಒಂದು ಎಕ್ಸಾಮ್ ಬರುತ್ತೆ. ಸೊ ಅದನ್ನು ಅಟೆಂಡ್ ಮಾಡ್ತೀನಿ. ಅದು ಅಟೆಂಡ್ ಮಾಡಿ ಎಕ್ಸಾಮು ಕ್ಲಿಯರ್ ಆಗುತ್ತೆ. SSB ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ನಾನು ಫಸ್ಟ್ ಡೇನೇ ರಿಜೆಕ್ಟ್ ಆಗಿಬಿಡ್ತೀನಿ. ಸೊ ನನಗೆ ಅಲ್ಲಿ ಅನಿಸುತ್ತೆ, ನನ್ನಲ್ಲೇನೋ ಕೊರತೆ ಇರುತ್ತೆ, ಫಸ್ಟ್ ಡೇನೇ ರಿಜೆಕ್ಟ್ ಆಗಿದ್ದೀನಿ, ಸೊ ನನಗೆ ಇನ್ನೂ ಪ್ರಿಪರೇಷನ್ ಬೇಕು ಅಂತ. ಸೊ ಆ ಟೈಮಲ್ಲಿ ನನಗೆ ಯೋಚನೆ ಮಾಡಬೇಕಾದ್ರೆ ನನಗೆ ಸಿಕ್ಕಿದ ಪ್ಲ್ಯಾಟ್ಫಾರ್ಮು ಇದು. ಇಲ್ಲಿ ಬಂದಾಗ ಕೋಚಿಂಗು ಇದು ಅಲ್ಟಿಮೇಟ್, ಇದು ಕೋಚಿಂಗು ಸಬ್ಜೆಕ್ಟ್ ನಾಲೆಡ್ಜ್ ಚೆನ್ನಾಗಿ ತುಂಬಿದ್ದಾರೆ. ಸೊ ಅದ್ರ ಜೊತೆಗೆ ನನಗೆ ಬೇಕಾಗಿದ್ದು ಆಫೀಸರ್ ಲೈಕ್ ಕ್ವಾಲಿಟೀಸ್. ಆ ಕ್ವಾಲಿಟೀಸ್ ನನಗೆಲ್ಲೋ ಲ್ಯಾಕ್ ಅನಿಸ್ತಿತ್ತು. ಸೊ ಅದು ನನಗಿಲ್ಲಿ ಸಿಕ್ತು. ಇವ್ರ ಪಾಠದ ಜೊತೆಗೆ ಒಬ್ಬ ಆಫೀಸರಿಗೆ, ಸಿವಿಲ್ ಸರ್ವೆಂಟಿಗೆ ಏನು ಕ್ವಾಲಿಟೀಸ್ ಬೇಕು, ಏನು ವ್ಯಾಲ್ಯೂಸ್ ಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ತುಂಬ ಚೆನ್ನಾಗಿ ಬಂತು. ನನಗಂತೂ ಸಖತ್ತು ಇಷ್ಟ ಆಯಿತು. ಸೊ ಅದೇ ಝೀಲಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವೆಲ್ಲ ಇಲ್ಲಿ ಸಿವಿಲ್ ಸರ್ವೆಂಟ್ಸ್ ಆಗಬೇಕಂತ ಬಂದಿದ್ದೀರಾ. ಸೊ ನಂದು ಗೋಲ್ ಡಿಫ್ರೆಂಟ್ ಆಗಿರುತ್ತೆ. ನಾನೊಬ್ಬ ಡಿಫೆನ್ಸ್ ಆಫೀಸರ್ ಆಗಬೇಕಂತಿದ್ದೀನಿ. ಬಟ್ ನಿಮ್ಮ ಮಧ್ಯೆ ನಾನು ಇದನ್ನ ನನಗೆ ತುಂಬ ಖುಷಿ ಆಯ್ತೈತೆ. ಜೈ ಹಿಂದ್.